ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ಟ್ ಮೂವೀಸ್. ಇವತ್ತು ನಾವು ಅಫ್ರೋಜನ್ ಫ್ಲವರ್ ಪಾರ್ಟ್ 2 ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಆ ಮೂವಿ ನೇಮನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನು ತಡ ಮಾಡದೆ ಬನ್ನಿ ಮೂವಿ ನೋಡೋಣ. ಅಫ್ರೋಜನ್ ಫ್ಲವರ್ ಮೂವಿ ಪಾರ್ಟ್ 1 ನಲ್ಲಿ ಕಿಂಗ್ ಡೋರ್ ಅನ್ನ ಸ್ವಲ್ಪವೇ ತೆಗೆದು ನೋಡ್ತಾನೆ. ಒಳಗಿನ ದೃಶ್ಯ ಅವನನ್ನು ದಹಿಸಿ ಆಗ್ತಾ ಇರುತ್ತೆ. ಏಕೆಂದ್ರೆ ಒಳೊಳಗೆ ಅವನಿಗೆ ಸಹಿಸಲಾಗದ ವೇದನೆ ಶುರುವಾಗಿರುತ್ತೆ. ಕ್ವೀನ್ ಬೇರೆಯವ್ರ ಜೊತೆ ಇರೋದಿಕ್ಕಲ್ಲ, ಆಂಗ್ ನನ್ ಜೊತೆ ಅಲ್ಲದೆ ಬೇರೆಯವ್ರ ಜೊತೆ ಬೆಡ್ ಮೇಲೆ ನೋಡಿ. ಇದು ಕಿಂಗ್ಗೆ ಆಂಗ್ ಮೇಲಿರೋ ಲವ್. ನೆಕ್ಸ್ಟ್ ಡೇ ಕಿಂಗ್ ಆಂಗ್ ಅನ್ನ ಕೇಳ್ತಾನೆ, ಲೈಫ್ ಅಲ್ಲಿ ಕ್ವೀನ್ ಜೊತೆ ಇದು ಫಸ್ಟ್ ಟೈಮ್ ಹೇಗ್ ಅನಿಸ್ತು ಅಂತ. ಅದಕ್ಕೆ ಆಂಗ್, ನನಗೆ ನೀವೇನ್ ಆರ್ಡರ್ ಮಾಡಿದಿರೋ ಅದನ್ನ ಮಾತ್ರ ಮಾಡಿದ್ದೀನಿ, ಅದ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳ್ತಾನೆ. ಇನ್ನ ಅದನ್ನ ಕೇಳಿ ಕಿಂಗ್ ಒಳೊಳಗೆ ತುಂಬಾ ಸಂತೋಷ ಪಡ್ತಾನೆ. ಹಾಗಿದ್ರೆ ಇದು ನಿಜನಾ? ಅಬ್ಸಲ್ಯೂಟ್ಲಿ ಸುಳ್ಳು. ಯಾವತ್ತು ಕಿಂಗ್ ಹತ್ರ ಸುಳ್ಳು ಹೇಳ್ತಿರೋ ಆಂಗ್ ಇವತ್ತು ಸುಳ್ಳು ಹೇಳಿರ್ತಾನೆ. ಅವನಿಗೆ ಗೊತ್ತೇ ಆಗದ ಹಾಗೆ ಕ್ವೀನ್ ಮೇಲೆ ಪ್ರೀತಿ ಶುರುವಾಗಿರುತ್ತೆ. ಅವನೆಷ್ಟೇ ಕಂಟ್ರೋಲ್ ಮಾಡಿದ್ರು ಕ್ವೀನ್ ಕಣ್ಮುಂದೆ ಬರ್ತಾ ಇರ್ತಾಳೆ. ಕ್ವೀನ್ ಅಲ್ಲೂ ಕೂಡ ಇದೇ ರೀತಿಯ ಫೀಲಿಂಗ್ಸ್ ಶುರುವಾಗಿರುತ್ತೆ. ಇಲ್ಲಿಂದ ನಿಜವಾದ ಟ್ರಯಾಂಗಲ್ ಲವ್ ಸ್ಟೋರಿ ಶುರುವಾಗುತ್ತೆ. ಇದು ಒಂದು ರೀತಿಯ ಘರ್ಷಣೆಗೆ ದಾರಿ ಮಾಡುತ್ತಾ ಹೋಗುತ್ತೆ. ಇನ್ನೊಂದು ಕಡೆ ಕಿಂಗ್ ಅನ್ನ ಪದಚ್ಯುತಿಗೊಳಿಸಬೇಕು, ಇಲ್ಲ ಅಂದ್ರೆ ಕೊಂದು ಮುಗಿಸಬೇಕು ಅಂತೇಳಿ ರಾಜ್ಯದೆಲ್ಲೆಡೆ ಸಂಚುಗಳು ನಡೀತಾ ಇರ್ತವೆ. ಈ ಸಂಚಿನ ಬಗ್ಗೆ ತಿಳಿದ ದಳಪತಿ ಆಂಗ್ ಆ ಪ್ರದೇಶಕ್ಕೆ ಸೈನ್ಯದೊಂದಿಗೆ ನುಗ್ತಾನೆ. ಆದ್ರೆ ಅವನ ಮನಸ್ಸು ಕ್ವೀನ್ ಹತ್ರನೇ ಇರುತ್ತೆ. ಒಂದ್ ಕಡೆ ಆಂಗ್ ಕ್ವೀನ್ ಗೋಸ್ಕರ ನೆಕ್ಲೆಸ್ ತಗೊಳ್ತಾನೆ. ಇನ್ನೊಂದ್ ಕಡೆ ಕಿಂಗ್ ಆಂಗ್ 2 ದಿನಗಳಾದ್ರೂ ಬರ್ದಿರೋ ಕಾರಣ ಏನಾದ್ರೂ ಅಪಾಯ ಆಯ್ತಾ ಅಂತೇಳಿ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ತಾನೇ ಸ್ವತಃ ಆಂಗನ ನೋಡೋದಕ್ಕೆ ಮಾರುವೇಷದಲ್ಲಿ ಹೊರಡ್ತಾನೆ. ಆಗ ಆಂಗ್ ಕಿಂಗ್ಗೆ ಇಷ್ಟೊಂದು ಅಪಾಯವಿದ್ರು ಕೂಡ ಇವನು ನನಗೋಸ್ಕರ ಇಷ್ಟೊಂದು ರೆಸ್ಟ್ ತಗೊಂಡ್ ಬಂದಾನೆ, ಆದ್ರೆ ನಾನ್ ಮಾತ್ರ ಕ್ವೀನ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಅನ್ಕೋತಾನೆ. ಆಗ ತನ್ನ ಹತ್ರ ಇದ್ದ ನೆಕ್ಲೆಸ್ ಅನ್ನ ನೀರಿಗೆ ಹಾಕೋದಿಕ್ಕೆ ಹೋಗ್ತಾನೆ. ಆಗ ಒಬ್ಬ ಸೈನಿಕ ಆಂಗ್ ಹತ್ರ ಬಂದು ಕಿಂಗ್ಗೆ ತುಂಬಾ ಹುಷಾರಿಲ್ಲ ಅಂತ ಹೇಳ್ತಾನೆ. ಆಗ ತಕ್ಷಣ ಆಂಗ್ ಕಿಂಗ್ ಅನ್ನ ನೋಡೋದಕ್ಕೆ ಅಲ್ಲಿಂದ ಹೊರಟು ಬಿಡ್ತಾನೆ. ಕಿಂಗ್ಗೋಸ್ಕರ ಎಲ್ಲೆಲ್ಲೋ ಒಂದಿಷ್ಟು ಔಷಧಿಗಳನ್ನ ಹುಡುಕಿ ಡಾಕ್ಟರ್ ಹತ್ರ ತಗೊಂಬಂದ್ ಕೊಡ್ತಾನೆ. ಮೊದಲು ಕೂಡ ಕಿಂಗ್ ಅನಾರೋಗ್ಯಕ್ಕೆ ಈಡಾದಾಗ ಅದೇ ಮೆಡಿಸಿನ್ ಗಳನ್ನ ಆಂಗ್ ತಂದ್ಕೊಟ್ಟಿರ್ತಾನೆ. ಇನ್ನೊಂದ್ ಕಡೆ ಕ್ವೀನ್ಗೂ ಕೂಡ ಹುಷಾರಿರೋದಿಲ್ಲ. ಆಗ ಕಿಂಗ್ ಕೂಡ ಕ್ವೀನ್ ಅನ್ನ ನೋಡೋದಕ್ಕೆ ಬರ್ತಾನೆ. ಮೋಸ್ಟ್ಲಿ ಪ್ರೆಗ್ನೆಂಟ್ ಆಗಿದ್ದರಿಂದ ಈ ರೀತಿ ಆಗಿರ್ಬೋದು ಅಂತೇಳಿ ಅವಳನ್ನ ಕೇಳ್ತಾನೆ. ಆದ್ರೆ ಕ್ವೀನ್ ಹಾಗೇನಿಲ್ಲ ಅಂತ ಹೇಳ್ತಾನೆ. ಆಗ ಕಿಂಗ್ ಡಿಸಪಾಯಿಂಟ್ ಆಗ್ತಾನೆ. ಮತ್ತೆ ಸ್ಪೆಷಲ್ ಟ್ರೀಟ್ಮೆಂಟ್ ಗೆ ಅರೇಂಜ್ ಮಾಡಿ ಅಂತೇಳಿ ತನ್ನವರಿಗೆ ಆದೇಶ ಮಾಡ್ತಾನೆ. ನನಗೆ ಹುಷಾರಿಲ್ದಿರುವಾಗ ಆಂಗ್ ತಂದು ಕೊಟ್ಟಿರೋ ಮೆಡಿಸಿನ್ ಸಖತ್ತಾಗಿ ವರ್ಕೌಟ್ ಆಯ್ತು, ಅದನ್ನೇ ತರಿಸಿ ರಾಣಿ ಕೊಡಿ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಈಗಾಗಲೇ ಆಂಗ್ ಮೆಡಿಸಿನ್ ತಗೊಂಬಂದ್ ಕೊಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಕಿಂಗ್ ನ ಎದೆಯಲ್ಲಿ ಹೇಳಲಾಗದ ವೇದನೆ. ಅಂದ್ರೆ ಆಂಗ್ ಏನಾದ್ರು ರಾಣಿ ಮೇಲೆ ಅಂದು ಬಿಡ್ತಾನೆ. ಒಂದು ದಿನ ರಾತ್ರಿ ಕಿಂಗ್ ಮತ್ತು ಆಂಗ್ ಇರುವಾಗ ಆಂಗ್ ನ ಕೇಳ್ತಾನೆ, ನನಗೆ ಅನಾರೋಗ್ಯವಿದ್ದಾಗ ನೀನ್ ನನಗೆ ಮೆಡಿಸಿನ್ ತಗೊಂಬಂದ್ ಕೊಟ್ಟಿದ್ದಲ್ವಾ, ಅದೇ ಮೆಡಿಸಿನ್ ಅನ್ನ ರಾಣಿಗೂ ಕೂಡ ಕೊಡು ಅಂತಾನೆ. ಅದಕ್ಕೆ ಆಂಗ್, ಆ ಸರಿಯಿಲ್ಲ ಮೈಲಾರ್ಡ್, ವೈದ್ಯರು ಅವರಿಗೆ ಅತ್ಯುತ್ತಮವಾದ ಮೆಡಿಸಿನ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ. ಆಗ ಕಿಂಗ್ ನ ಅನುಮಾನ ಡಬಲ್ ಆಗುತ್ತೆ. ಈ ಸಾರಿ ಇವರಿಬ್ರು ಕೋಣೆ ಕಳಿಸಿ ನಾನು ಹೊರಗಡೆ ತಮಟೆ ಬಾರಿಸ್ಕೊಂಡು ಕುತ್ಕೊಂಡ್ರೆ ಕಡ್ಡಿ ಮುರಿದಂಗೆ ಅನ್ಕೋತಾನೆ. ನೆಕ್ಸ್ಟ್ ಡೇ ಕಿಂಗ್ ಆಂಗ್ ಮತ್ತು ಕ್ವೀನ್ ಅನ್ನ ಕರೀತಾನೆ. ಕ್ವೀನ್ ಗೆ ಹುಷಾರಿಲ್ಲದಿರೋ ಕಾರಣ ಅವಳನ್ನ ಪ್ರೆಗ್ನೆಂಟ್ ಮಾಡೋ ಪ್ರೋಗ್ರಾಮ್ ಅನ್ನ ಮುಂದಕ್ಕೆ ಹಾಕ್ತೀನಿ ಅಂತ ಹೇಳ್ತಾನೆ. ಆಗ ಅವರಿಬ್ರು ನಿಮ್ ಇಷ್ಟದಂತೆ ಆಗಲಿ ಪ್ರಭು ಅಂತಾರೆ. ಇದನ್ನು ಕೇಳಿದ ಕಿಂಗ್ ಮನಸ್ಸಲ್ಲಿ ಏನೋ ಒಂದು ರೀತಿಯ ಐಡೆಂಟಿಫೈ ಅನುಮಾನಗಳು ಶುರುವಾಗ್ತವೆ. ನಂತರ ಆಂಗ್ ಮತ್ತು ಹೊರಗಡೆ ಬರ್ತಾರೆ. ಇಬ್ಬರ ನೋಟಗಳು ಒಬ್ಬರನ್ನೊಬ್ಬರು ಓರೆ ನೋಟದಲ್ಲಿ ಹುಡುಕಾಡತೊಡಗ್ತವೆ. ಆಂಗ್ ಸೈನ್ಯಾಧಿಪತಿ ಆಗಿರೋದ್ರಿಂದ ಕ್ವೀನ್ ಅನ್ನ ನೋಡೋದಿಕ್ಕೆ ಹೋಗ್ತಾನೆ. ಅದಕ್ಕೆ ಕ್ವೀನ್ ನೀವು ಬಂದಿರೋ ಕಾರಣ ಏನು ಅಂತ ಕೇಳ್ತಾಳೆ. ಅದಕ್ಕೆ ಅವನು ನಿಮ್ಮ ಆರೋಗ್ಯನ ವಿಚಾರಿಸೋದಿಕ್ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ನೀವು ತಂದ್ಕೊಟ್ಟಿರೋ ಮೆಡಿಸಿನ್ ತುಂಬಾ ಕೆಲಸ ಮಾಡಿದೆ, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆಗ ಆಂಗ್ ತಾನು ತಂದಿರುವಂತ ನೆಕ್ಲೆಸ್ ಅನ್ನ ಕ್ವೀನ್ ಗೆ ಕೊಡಬಾರ್ದು ಅಂತ ಅಂದ್ಕೊಂಡಿರ್ತಾನೆ. ಆದ್ರೆ ಅವಳನ್ನ ನೋಡಿದ ತಕ್ಷಣ ಅವನ ನಿರ್ಧಾರ ಬದಲಾಗಿ ಹೋಗುತ್ತೆ. ಅವನ ಜೇಬಲ್ಲಿದ್ದ ನೆಕ್ಲೆಸ್ ಅನ್ನ ತೆಗೆದು ಕ್ವೀನ್ ಮುಂದೆ ಇಡ್ತಾನೆ. ಆಗ ಕ್ವೀನ್ ಗೆ ಆಶ್ಚರ್ಯ, ಆಂಗ್ ನನಗೆ ಗಿಫ್ಟ್ ಕೊಡೋದ ಅನ್ಕೋತಾಳೆ. ನಂತರ ನನಗೆ ಆಂಗ್ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಇದೆಯೋ ಅದೇ ರೀತಿ ಅವನಿಗೂ ಕೂಡ ಇದೆ ಅನ್ಕೋತಾಳೆ. ನಂತರ ಗೋರಿಯೋ ಸಾಮ್ರಾಜ್ಯದಲ್ಲಿ ರಾಷ್ಟ್ರೀಯ ಹಬ್ಬ ಒಂದು ಶುರುವಾಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಜೋರಾಗಿ ನಡೀತಾ ಇರ್ತವೆ. ಆಂಗ್ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇರ್ತಾನೆ. ಆದ್ರೆ ಅವನ ಕಣ್ಣುಗಳು ಮಾತ್ರ ಕ್ವೀನ್ ಕಡೆ ಇರ್ತವೆ. ಕ್ವೀನ್ ತಾನು ಕೊಟ್ಟಿರುವ ನೆಕ್ಲೆಸ್ ಅನ್ನ ಧರಿಸಿರುವುದನ್ನ ನೋಡಿ ಆಂಗ್ ಒಳೊಳಗೆ ತುಂಬಾ ಖುಷಿ ಪಡ್ತಾನೆ. ಅವನ ಮನಸ್ಸು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಕ್ವೀನ್ ಅಲ್ಲಿರೋದಿಲ್ಲ. ಅಷ್ಟರಲ್ಲಿ ಯಾರೋ ಹಿಂದೆ ಕೂಗಿದಾಗೆ ಆಗುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ರಾಣಿಯ ದಾಸಿ. ರಾಣಿ ನಿಮ್ಮನ್ನ ಈಗಿಂದಿಗ್ಲೇ ಬರೋದಕ್ಕೆ ಹೇಳಿದ್ದಾರೆ ಅಂತಾಳೆ. ಏನು ಕೂಡ ಯೋಚಿಸದೆ ಕ್ವೀನ್ ಅನ್ನ ನೋಡೋದಿಕ್ಕೆ ಆಂಗ್ ಒಂದೇ ಸಾರಿಗೆ ಓಡುತ್ತಾನೆ. ಆಗ ಕ್ವೀನ್ ಮತ್ತು ಆಂಗ್ ಲೈಬ್ರರಿಯಲ್ಲಿ ಮೀಟ್ ಆಗ್ತಾರೆ. ಕಣ್ಣುಗಳು ಮಿಡಿಯುತ್ತವೆ, ಕೈಗಳು ಬೆಸೆಯುತ್ತವೆ. ಇಬ್ಬರಲ್ಲೂ ಪ್ರೀತಿಯ ಭಾವನೆ ಉಕ್ಕಿ ಹರಿಯುತ್ತೆ. ಬೋರಿಂಗ್ ಸ್ಟೇಜ್ ಅಲ್ಲಿ ದೇವರ ಪ್ರಣಯ ಪ್ರವಾಹದ ಅಲೆಯಂತೆ ಉಕ್ಕಿ ಹರಿಯುತ್ತಾ ಇರುತ್ತೆ. 2 ಆತ್ಮಗಳು ಒಂದಾಗಿ ಬಂಧಿತವಾಗ್ತವೆ. ಆಗ ಇಬ್ರು ಕೂಡ ತುಂಬಾ ಜೋರಾಗಿಯೇ ಇಂಟಿಮೇಟ್ ಆಗ್ತಾರೆ. ನಂತರ ಇವರ ವಾಸ್ತವ ಸಂಭ್ರಮ ಮುಗಿದ ನಂತರ ಕ್ವೀನ್ ಆಂಗ್ಗೆ ತಾನೇ ಸ್ವತಃ ತಯಾರಿಸಿದ ಸ್ಕಾರ್ಪ್ ಅನ್ನ ಗಿಫ್ಟ್ ಆಗಿ ಕೊಟ್ಟು ಸದಾ ಯಾವಾಗ್ಲೂ ಪಕ್ಕದಲ್ಲಿ ಇಟ್ಕೋ ಅಂತಾಳೆ. ನಂತರ ಹಿಂತಿರುಗಿ ಹೋಗ್ತಾಳೆ. ಹೋಗುವಾಗ ಮತ್ತೆ ಇಲ್ಲಿ ನಾಳೆ ಮೀಟ್ ಆಗೋಣ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಸಾಂಸ್ಕೃತಿಕ ಪ್ರೋಗ್ರಾಮ್ ನಡೆಯೋ ಕಡೆ ರಾಜನನ್ನ ಆಡಿ ಅಂತೇಳಿ ಎಲ್ಲರೂ ಬಲವಂತ ಮಾಡ್ತಾ ಇರ್ತಾರೆ. ಹೀಗಾಗಿ ರಾಜ ಆಡತೊಡಗ್ತಾನೆ. ಅದೇ ಸಮಯಕ್ಕೆ ಆಂಗ್ ಅಲ್ಲಿಗೆ ಬರ್ತಾನೆ.
ರಾಜ ಆಡ್ತಿರುವುದನ್ನು ನೋಡಿದ ಆಂಗ್ನ ಮನಸ್ಸು ಕಸಿವಿಸಿಗೊಳ್ಳುತ್ತೆ. ಏಕೆಂದ್ರೆ ರಾಜ ಆಡ್ತಾ ಇದ್ದಿದ್ದು ಆಂಗ್ನ ಬಗ್ಗೆನೆ, ಅವರ ಗೆಳೆತನದ ಬಗ್ಗೆನೆ. ಕಿಂಗ್ ಮತ್ತು ಆಂಗ್ನ ಸ್ನೇಹದ ಬಗ್ಗೆ ಕಾಂಪೋಸ್ ಆಗಿರುವ ಹಾಡನ್ನ ರಾಜ ಆಡ್ತಾ ಇರ್ತಾನೆ. ಏಕೆಂದ್ರೆ ಆಂಗ್ಗೆ ಕಿಂಗ್ ಮೇಲೆ ಎಷ್ಟು ಪ್ರೇಮ ಇದೆ ಅಂತೇಳಿ ಆ ಸಮಯದಲ್ಲಿ ಗೊತ್ತಾಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಹಾಂಗ್ ರಾಣಿಯ ಪ್ರೀತಿಯನ್ನ ತ್ಯಜಿಸಲಾಗದೆ ಒದ್ದಾಡ್ತಾ ಇರ್ತಾನೆ. ಬಟ್ ಅಟ್ ದ ಸೇಮ್ ಟೈಮ್ ಕ್ವೀನ್ ಮೇಲೆ ಇರೋ ಪ್ರೀತಿ ಆಂಗ್ನ ಮತ್ತೆ ಎಲ್ಲವನ್ನು ಕೂಡ ಡಾಮಿನೇಟ್ ಮಾಡಿಬಿಡುತ್ತೆ. ಗೋರಿಯಾ ಸಾಮ್ರಾಜ್ಯದಲ್ಲಿ ರಾಜನ ಮೇಲೆ ಮಾಡೋ ಪಿತೂರಿಯ ಬಗ್ಗೆ ಅವನಿಗೆ ಮಾಹಿತಿ ಸಿಗುತ್ತೆ. ನಂತರ ಸೈನ್ಯವನ್ನ ಕರ್ಕೊಂಡು ಆ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ದೂರದಲ್ಲಿ ಇದ್ದುಕೊಂಡು ರಾಜನ ಮೇಲೆ ಮಾಡುವ ಪಿತೂರಿಗಳನ್ನ ನೋಡ್ತಾನೆ ಇರ್ತಾನೆ. ಅಷ್ಟರಲ್ಲಿ ಕತ್ಲಾಗುತ್ತೆ. ನಿನ್ನೆ ರಾತ್ರಿ ಕ್ವೀನ್ ಇಲ್ಲೇ ಮೀಟ್ ಆಗೋಣ ಅಂತ ಹೇಳಿದ್ದು ನೆನಪಾಗುತ್ತೆ. ಅಷ್ಟರಲ್ಲಾಗಲೇ ಕ್ವೀನ್ ಲೈಬ್ರರಿಯಲ್ಲಿ ವೇಟ್ ಮಾಡ್ತಾ ಇರ್ತಾಳೆ. ಆಗ ಆಂಗ್ ಕೂಡ ತಕ್ಷಣ ಅಲ್ಲಿಂದ ಹೊರಟು ಲೈಬ್ರರಿ ಕಡೆ ಬರೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆಂಗ್ ಬರೋದಕ್ಕೆ ತುಂಬಾ ತಡವಾಗುತ್ತೆ. ಅಷ್ಟೊತ್ತು ಆಂಗ್ ಆಗಿ ವೇಟ್ ಮಾಡಿದ ಕ್ವೀನ್ ನಾನು ಅಂದ್ರೆ ಆಂಗ್ಗೆ ಇಷ್ಟವಿಲ್ಲವೇನೋ, ಅದಕ್ಕೆ ಅವನು ಬಂದಿಲ್ಲ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಕ್ವೀನ್ ನ ಫ್ಯಾಮಿಲಿ ಮನೆಯಲ್ಲಿ ಒಂದು ಫಂಕ್ಷನ್ ಇರೋದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ರಾಜನನ್ನ ಪರ್ಮಿಷನ್ ಕೇಳ್ತಾಳೆ. ಆಗ ರಾಜನು ಕೂಡ ಅವಳಿಗೆ ಹೋಗೋದಿಕ್ಕೆ ಪರ್ಮಿಷನ್ ಕೊಡ್ತಾನೆ. ಆಗ ಜೊತೆಗೆ ಆಂಗ್ ಕೂಡ ಬರ್ತಾನೆ. ಆಂಗ್ ಪಕ್ಕದಲ್ಲಿ ಬರ್ತಾ ಇದ್ರು ಕೂಡ ಕ್ವೀನ್ ಅವನನ್ನ ನೋಡದೆ ಹಾಗೆ ಹೋಗ್ತಾ ಇರ್ತಾಳೆ. ಆಂಗ್ ಪಕ್ಕದಲ್ಲಿ ಇದ್ದು ಕ್ವೀನ್ ನೋಡದೆ ಹೋಗಿದ್ದರಿಂದ ಆಂಗ್ಗೆ ತುಂಬಾ ಬೇಜಾರಾಗುತ್ತೆ. ನೆಕ್ಸ್ಟ್ ಡೇ ಹಾಂಗ್ ಕ್ವೀನ್ ಕೊಟ್ಟಿರೋ ಸ್ಕಾರ್ಫ್ ಅನ್ನ ತೆಗೆದು ನೋಡ್ತಾನೆ. ಆ ಸ್ಕಾರ್ಫ್ ಅನ್ನ ನೋಡ್ತಾ ಕ್ವೀನ್ ಅನ್ನು ನೋಡದೆ ನನ್ನಿಂದ ಇರೋದಿಕ್ ಆಗೋದಿಲ್ವೇನೋ ಅನ್ಕೋತಾನೆ. ನಂತರ ಕ್ವೀನ್ ನ ಸಹಚರನ ಮನೆಯ ಕಡೆ ಹೊರಡ್ತಾನೆ. ಇನ್ನೊಂದ್ ಕಡೆ ಕಿಂಗ್ ಆಂಗ್ಗೋಸ್ಕರ ಒಂದು ಕುದುರೆಯನ್ನ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬರ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ಸೈನಿಕ ಹೇಳ್ತಾನೆ, ಈ ಕುದುರೆ ನಿಮ್ ಕುದುರೆಗಿಂತ ತುಂಬಾ ಚೆನ್ನಾಗಿದೆ, ಆದ್ರಿಂದ ಈ ಕುದುರೆ ನಿಮ್ಮ ಹತ್ರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ. ಆಗ ಕಿಂಗ್ಗೆ ತುಂಬಾ ಖುಷಿ ಆಗುತ್ತೆ. ಈ ಕುದುರೆ ಆಂಗ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಒಳಗೊಳಗೆ ಸಂತೋಷ ಪಡ್ತಾನೆ. ಆಗ ಕಿಂಗ್ ಆಂಗ್ನ ಕರೀರಿ, ಅವನು ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ರೆ ನೋಡದೆ ಒಂದು ಖುಷಿ ಅಂತಾನೆ. ಆದ್ರೆ ಆಂಗ್ ಎಲ್ಲಿದ್ದಾನೆ? ರಾಣಿಯ ಸಹಚರನ ಮನೆಯಲ್ಲಿದ್ದಾನೆ. ಆಗ ಆಂಗ್ ತಕ್ಷಣ ರಾಣಿಯ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಇದನ್ನು ನೋಡಿದ ಕ್ವೀನ್ ಒಂದ್ ರೀತಿ ಶಾಕ್ ಆಗ್ತಾಳೆ. ಇವನೇನು ಏನು ಹೇಳಿದೆ ಸಡನ್ ಆಗಿ ಬಂದಿದ್ದಾನಲ್ಲ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ತಾರೆ ಅನ್ಕೊಂತಾಳೆ. ಆಗ ಹಾಂಗ್ ದಯವಿಟ್ಟು ನನ್ನ ಕ್ಷಮಿಸಿ, ರಾತ್ರಿ ನಿಮ್ಮನ್ನ ಕಾಯಿಸಿ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತಾನೆ. ನೆಕ್ಸ್ಟ್ ಕ್ವೀನ್ ತನ್ನ ದಾಸಿಯನ್ನು ಹೊರಗಡೆ ಕಳಿಸಿ ಕಣ್ಣು ಬೆಸೆಯುವುದಿಲ್ಲ, ಕೈ ಮಿಲಾಯಿಸುವುದಿಲ್ಲ, ಡೈರೆಕ್ಟ್ ಆಗಿ ಪ್ರಣಯ ಆಟವನ್ನ ಶುರು ಮಾಡ್ತಾರೆ. ಅವರಲ್ಲಿರುವ ಕಾಮದ ಅಟ್ರಾಕ್ಷನ್ಸ್ ಎಲ್ಲೆ ಮೀರಿ ದಾಟಿ ಹೋಗಿಬಿಡುತ್ತೆ. ಇಬ್ಬರು ಒಬ್ಬರಿಗೊಬ್ಬರು ಧೂಮಕೇತುಗಳಂತೆ ಅಪ್ಪಳಿಸಿಕೊಂಡಿದ್ದಾರೆ. ಸೊ ಆರ್ಟ್ ಮ್ಯಾಡ್ಲಿ ರಿಪ್ಲಿ ಈಚ್ ಅದರ್ ಅಂಡ್ ಸೆಕ್ಸ್ ಈಚ್ ಅದರ್. ಎಲ್ಲ ಮುಗಿದ ನಂತರ ಕ್ವೀನ್ ಆಂಗ್ ಎದೆಯ ಮೇಲೆ ತಲೆ ಇಟ್ಟು ಹಾಗೆ ಮಲಗಿಕೊಂಡಿದ್ದಾಳೆ. ನಂತರ ಕ್ವೀನ್ ಆಂಗ್ಗೋಸ್ಕರ ತಾನೇ ತರಿಸಿದಂತ ಟೀ ಮತ್ತು ಸ್ನಾಕ್ಸ್ ತಗೊಂಬಂದು ಕೊಡ್ತಾಳೆ. ಮತ್ತೆ ಇವುಗಳನ್ನ ಅವನೊಂದಿಗೆ ಸೇವಿಸೋ ಅವಕಾಶ ಬರುತ್ತೋ ಇಲ್ವೋ ಅನ್ಕೊಂಡು ಅವುಗಳನ್ನ ಅವನಿಗೆ ಕೊಡ್ತಾಳೆ. ಆದ್ರೆ ಆಗ ಅವಳು ಕ್ವೀನ್ ಆಗಿರುವುದಿಲ್ಲ, ಸಾಮಾನ್ಯವಾದ ಯಂಗ್ಸ್ ಆಗಿರ್ತಾಳೆ. ಒಂದು ರೀತಿ ಹೇಳ್ಬೇಕಂದ್ರೆ ಗಂಡನನ್ನು ಉಪಚರಿಸುವ ಹೆಂಡತಿ ಅಂತ ಇರ್ತಾಳೆ. ಬಾಕ್ಸ್ ಅಲ್ಲಿರುವ ಸ್ನಾಕ್ ಅನ್ನ ತೆಗೆದು ಅದರಲ್ಲಿ ಸ್ವಲ್ಪ ಅವನಿಗೆ ತಿನ್ನಿಸುತ್ತಾ, ನಮ್ಮ ರಾಜ ಸಂಪ್ರದಾಯದ ಪ್ರಕಾರ ನಾವು ಯಾರನ್ನು ತುಂಬಾ ಇಷ್ಟಪಡ್ತೀವೋ ನಾವು ಸ್ವತಃ ಮಾಡಿದ ಸ್ನಾಕ್ಸ್ ಅನ್ನ ಅವ್ರಿಗೆ ತಿನ್ನಿಸ್ತೀವಿ. ಈ ಅವಕಾಶ ನನಗೆ ತುಂಬಾ ವರ್ಷಗಳಾದ್ಮೇಲೆ ಬಂತು ಅಂತ ಹೇಳ್ತಾಳೆ. ಆಂಗ್ ಅದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕ್ವೀನ್ ನನ್ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿದ್ದಾಗಿಂದ ಅವನ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಗುತ್ತೆ. ನಂತರ ಅವಳು ಕೊಟ್ಟಿರೋ ಸ್ನಾಕ್ಸ್ ಅನ್ನ ಬಾಗಿಟ್ಕೊಳ್ತಾನೆ. ಆಗ ತಕ್ಷಣ ಕಣ್ಣಲ್ಲಿದ್ದ ನೀರು ಕೆಳಗಡೆ ಹರಿದು ಬರುತ್ತೆ. ಆಗ ಕ್ವೀನ್ ಕೇಳ್ತಾಳೆ, ಯಾಕೆ ಇಷ್ಟ ಆಗ್ಲಿಲ್ವಾ ಅಂತ. ಅದಕ್ಕೆ ಹಾಂಗ್ ಹೇಳ್ತಾನೆ, ಇಷ್ಟ ಆಯ್ತು, ತುಂಬಾನೇ ಇಷ್ಟ ಆಯ್ತು ಅಂತಾನೆ. ಆಗ ಕ್ವೀನ್ ಕಣ್ಣಲ್ಲೂ ಕೂಡ ನೀರು ಧಾರೆಯಾಗಿ ಹರಿಯುತ್ತೆ. ಕ್ವೀನ್ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದ್ರು ಕೂಡ ಹಾಂಗ್ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಲಾಗದೆ ಹೋಗ್ತಾನೆ. ಈ ಸೀನ್ ಅನ್ನ ನೋಡಿದ ನಂತರ ನನ್ಗನ್ಸೋದೇನು ಅಂದ್ರೆ 2008ರಲ್ಲಿ ಒಂದು ಅದ್ಭುತವಾದ ಸಿನಿಮಾವನ್ನ ರೆಪ್ರೆಸೆಂಟ್ ಮಾಡಿದಾನೆ ಅಂತ. ಪ್ರತಿಯೊಂದು ಸೀನ್ ಗಳನ್ನು ಕೂಡ ತುಂಬಾ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಒಂದ್ ರೀತಿ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬಹುದು. ಈ ಸೀಕ್ವೆನ್ಸ್ ಅನ್ನ ನೋಡ್ಬೇಕಾದ್ರೆ ನಮ್ಗೆ ರಾಣಿ, ಸೇನಾಧಿಪತಿ ಇವರಿಬ್ಬರ ನಡುವಿನ ಚಿಕ್ಕ ಸಂಬಂಧ ಯಾವುದು ಕೂಡ ನೆನಪಾಗೋದಿಲ್ಲ. ಜಸ್ಟ್ ಇವರಿಬ್ರು ಲವರ್ಸ್ ಮತ್ತು ಅವರೊಳಗಿನ ಪ್ರೀತಿ ಮಾತ್ರ ಕಾಣಿಸುತ್ತೆ. ಇನ್ನೊಂದ್ ಕಡೆ ಆಂಗ್ ಕುದುರೆ ಸವಾರಿ ಮಾಡ್ತಿರ್ಬೇಕಾದ್ರೆ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿರುವ ಕಿಂಗ್ ಮಾರ್ನಿಂಗ್ ಇಂದ ರಾತ್ರಿವರೆಗೂ ಆಂಗ್ಗೋಸ್ಕರ ವೇಟ್ ಮಾಡ್ತಾನೆ ಇರ್ತಾನೆ. ನಂತರ ಒಬ್ಬ ಸೈನಿಕ ಬಂದು ಆಂಗ್ ಬೆಳಿಗ್ಗೆನೆ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಕಿಂಗ್ ಆಂಗ್ ಬರೋವರೆಗೂ ರೂಮ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಆಗ ಕಿಂಗ್ ಹೇಳ್ತಾನೆ, ಎಲ್ಲಿ ಹೋಗಿದ್ದೆ ಅಂತ. ಅದಕ್ಕೆ ಆಂಗ್ ಹೇಳ್ತಾನೆ, ಯುದ್ಧ ವಿದ್ಯೆಗಳನ್ನ ಕಲಿಯೋದಕ್ಕೆ ಹೋಗಿದ್ದೆ, ಆದ್ರಿಂದ ಲೈಬ್ರರಿಯಲ್ಲಿ ಉಳ್ಕೊಂಡ್ಬಿಟ್ಟೆ ಅಂತಾನೆ. ಆಗ ರಾಜ ಸೆಟ್ ಆಗಿ, ಯುದ್ಧ ವಿದ್ಯೆಗಳನ್ನ ಓದಿದ್ರೆ ಅರ್ಥ ಆಗೋದಿಲ್ಲ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ, ಕತ್ತಿ ತಗೊಂಡ್ ಬಾ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಹೋಗ್ತಾನೆ. ಆಗ ಅವರಿಬ್ರು ಕತ್ತಿ ಕಾಳಗ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಬಾರಿ ರಾಜ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದಾಗಿ ಆಂಗ್ ಕೈಯಲ್ಲಿದ್ದ ಕತ್ತಿ ಪಕ್ಕಕ್ಕೆ ಜಾರಿ ಬೀಳುತ್ತೆ. ಆಗ ಕಿಂಗ್ ಹೇಳ್ತಾನೆ, ಇಷ್ಟೊತ್ತು ನೀನು ಕಲ್ತ್ಕೊಂಡ್ ಬಂದಿದ್ದು ಇದೇನಾ? ಈ ರೀತಿನೇನಾ ನೀನು ಶತ್ರುಗಳನ್ನ ನಾಶ ಮಾಡೋದು? ನಿನ್ನಲ್ಲಿ ಇಷ್ಟೊಂದು ವೀಕ್ನೆಸ್ ಇದ್ರೆ ಶತ್ರುಗಳನ್ನ ಹೀಗೆ ನಾಶ ಮಾಡ್ತೀಯಾ? ನೀನೊಬ್ಬ ಕಮಾಂಡರ್ ಅನ್ನೋದನ್ನ ಮರಿಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಹಾಂಗ್ಗೆ ತನ್ನ ಕರ್ತವ್ಯ ನೆನಪಾಗುತ್ತೆ. ನಂತರ ಅವನು ರಾಜನನ್ನ ಕೊಂದು ಸಾಮ್ರಾಜ್ಯವನ್ನ ವಶಪಡಿಸ್ಕೋಬೇಕು ಅಂತೇಳಿ ಅನ್ಕೊಂಡಿರೋರ ಲೀಸ್ಟ್ ಅನ್ನ ತಗೊಂಡು ಆಗ ರಾಜನಿಗೆ ಹೇಳ್ತಾನೆ, ಅದರಲ್ಲಿ ಅಫಿಷಿಯಲ್ಸ್ ಗಳು, ಮಿನಿಸ್ಟರ್ಸ್ ಗಳು, ಜೊತೆಗೆ ರಾಣಿಯ ಸಹೋದರರು ಕೂಡ ಇದ್ದಾರೆ ಅಂತ. ಆಗ ಕಿಂಗ್ ಹೇಳ್ತಾನೆ, ಬ್ರದರ್ ಕೂಡ ನನ್ನನ್ನ ಕೊಲ್ಬೇಕು ಅನ್ಕೊಂಡಿದ್ದಾನ ಅಂತ. ಆಗ ಹಾಂಗ್ ಏನು ಮಾತನಾಡದೆ
ಸುಮ್ನೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಆಗ ಪಕ್ಕದಲ್ಲಿದ್ದ ಸಬ್ ಕಮಾಂಡರ್ ಎಸ್ ಮೈ ಲಾರ್ಡ್ ಅಂತ ಹೇಳ್ತಾನೆ. ಆಗ ಕಿಂಗ್ ಹೇಳ್ತಾನೆ, ಇಷ್ಟರಲ್ಲೇ ನಾನು ಒಂದು ಭೋಜನ ಕೂಟವನ್ನ ಏರ್ಪಡಿಸ್ತಾ ಇದ್ದೀನಿ, ಅಲ್ಲಿಗೆ ಎಲ್ಲರನ್ನು ಕೂಡ ಆಹ್ವಾನಿಸ್ತಾ ಇದ್ದೀನಿ. ಆಗ ಎಲ್ಲರನ್ನು ಆ ಭೋಜನ ಕೂಟದಲ್ಲಿ ಕೊಂದಾಕ್ಬಿಡು, ಸಹೋದರನನ್ನು ಕೂಡ ಅವನ ಮನೆಗೆ ಹೋಗಿ ಕೊಂದಾಕು ಅಂತೇಳಿ ಆದೇಶವನ್ನ ಕೊಡ್ತಾನೆ. ಭೋಜನ ಕೂಟ ಆರಂಭವಾಗುತ್ತೆ. ರಾಜನ ಮೇಲೆ ಷಡ್ಯಂತ್ರ ಮಾಡಿದ ಎಲ್ಲರೂ ಕೂಡ ಆ ಭೋಜನ ಕೂಟಕ್ಕೆ ಆಗಮಿಸಿರ್ತಾರೆ. ಆಗ ಎಲ್ಲರೂ ಭೋಜನವನ್ನ ಸವಿಯೋದಕ್ಕೆ ಶುರು ಮಾಡ್ತಾರೆ. ಆಗ ಹಾಂಗ್ ಮತ್ತು ಅವನ ಸೈನ್ಯ ಭೋಜನ ಕೂಟವನ್ನ ಸೇರ್ಕೊಳ್ಳುತ್ತೆ. ಆಗ ಹಾಂಗ್ ಕಿಂಗ್ ಅನ್ನ ನೋಡ್ತಾನೆ. ಆಗ ಕಿಂಗ್ ಓಕೆ ಅಂದ ತಕ್ಷಣವೇ ಎಲ್ಲಾ ಡೋರ್ ಗಳನ್ನು ಕೂಡ ಕ್ಲೋಸ್ ಮಾಡ್ತಾರೆ. ಆಗ ಒಂದೇ ಬಾರಿಗೆ ಷಡ್ಯಂತ್ರ ಮಾಡಿದ ಎಲ್ಲರನ್ನು ಕೂಡ ಕೊಚ್ಚಿ ಹಾಕುತ್ತಾ ಹೋಗುತ್ತಾರೆ. ಸಿಕ್ಕವ್ರನ್ನೆಲ್ಲ ಸಿಕ್ಕಂಗೆ ಕತ್ತರಿಸಿ ಹಾಕ್ತಾ ಇರ್ತಾರೆ. ಭೋಜನ ಶಾಲೆ ಪೂರ್ತಿ ರಕ್ತದ ಕೋಡಿಯಿಂದ ಹರಿಯತೊಡಗುತ್ತೆ. ನಂತರ ಕ್ವೀನ್ ಸಹೋದರನ ಕೊಲ್ಲೋದಿಕ್ಕೆ ಅವನ ಮನೆ ಹತ್ರ ಹೋಗ್ತಾರೆ. ಮೊದಲು ಸಹೋದರರ ಜೊತೆಗಿದ್ದವರನ್ನ ಕೊಂದು ನಂತರ ಸಹೋದರನ ಕೊಲ್ಲೋದಿಕ್ಕೆ ಹೋಗ್ತಾನೆ. ಆದ್ರೆ ಕ್ವೀನ್ ನ ಸಹೋದರ, ನನಗೆ ಫ್ಯಾಮಿಲಿ ಇದೆ, ಪ್ಲೀಸ್ ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ಅವನನ್ನ ಕೊಂದು ಬಿಡೋದಕ್ಕೆ ಕತ್ತಿಯನ್ನ ಎತ್ತಾನೆ. ಆದ್ರೆ ಅವನಿಂದ ಆಗೋದಿಲ್ಲ. ಮೊಟ್ಟ ಮೊದಲಿಗೆ ಹಾಂಗ್ ಕಿಂಗ್ ನ ಆಜ್ಞೆಯನ್ನ ತಿರಸ್ಕರಿಸುತ್ತಾನೆ. ಆದ್ರೆ ಹಾಂಗ್ ಕಿಂಗ್ ಹತ್ರ ಬಂದು ಕ್ವೀನ್ ನ ಸಹೋದರನನ್ನ ಕೊಂದ್ಬಿಟ್ಟೆ ಅಂತೇಳಿ ಸುಳ್ಳು ಹೇಳ್ತಾನೆ. ಈ ವಿಷಯ ಯಾಕೋ ಕ್ವೀನ್ ಗೆ ಗೊತ್ತಾಗುತ್ತೆ. ಆಗ ಹಾಂಗ್ ನ ಮೀಟ್ ಮಾಡೋದಕ್ಕೆ ಕ್ವೀನ್ ಲೈಬ್ರರಿಗೆ ಬರ್ತಾಳೆ. ಆಗ ಕ್ವೀನ್ ಹಾಂಗ್ ಅನ್ನ ಕೇಳ್ತಾಳೆ, ನನ್ನ ಸಹೋದರ ಏನಾದ, ನಿಜವಾಗ್ಲೂ ಅವನನ್ನ ಕೊಂದ್ಬಿಟ್ಯಾ ಅಂತ ಕೇಳ್ತಾಳೆ. ಆಗ ಹಾಂಗ್ ಹೇಳ್ತಾನೆ, ಇಲ್ಲ, ನಿಮ್ ಬ್ರದರ್ ಸೇಫ್ ಆಗಿದ್ದಾನೆ, ಅವನು ಬೇರೆ ಪ್ಲೇಸ್ ಹೋಗಿದ್ದಾನೆ ಅಂತ ಹೇಳ್ತಾನೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ, ಅವನ ಜೊತೆ ಇದ್ದ ಸಬ್ ಕಮಾಂಡರ್ ಅವನ ಬ್ರದರ್ ನ ತಲೆ ಕಡ್ದು ಆ ತಲೆಯನ್ನ ರಾಜನಿಗೆ ತಂದು ಕೊಟ್ಟಿರ್ತಾನೆ. ಆಗ ಕಿಂಗ್ ಹೇಳ್ತಾನೆ ಸಬ್ ಕಮಾಂಡರ್ ನ, ಕ್ವೀನ್ ನ ಬ್ರದರ್ಸ್ ಅನ್ನ ಹಾಂಗ್ ಬಿಟ್ಬಿಡೋದನ್ನ ನೀನ್ ನೋಡ್ದೆ ಅಂತ. ಅದಕ್ಕೆ ಅವನು, ಹೌದು ಮೈ ಲಾರ್ಡ್, ನಾನೇ ನನ್ನ ಕಣ್ಣಾರೆ ನೋಡ್ದೆ ಅಂತ ಹೇಳ್ತಾನೆ. ಹಾಂಗ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನನ್ನ ಆಜ್ಞೆಯನ್ನ ಮೀರಿದ್ದಾನೆ. ಕ್ವೀನ್ ನ ಬ್ರದರ್ ನ ಯಾಕೆ ಬಿಟ್ಟ ಅಂತೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ, ಎಸ್, ಅವನ ಮನ್ಸಲ್ಲಿ ರಾಣಿ ಇದ್ದಾಳೆ, ಅವಳಿಗೋಸ್ಕರ ಈ ಕೆಲಸ ಮಾಡಿದಾನೆ ಅಂತ. ನೆಕ್ಸ್ಟ್ ಡೇ ಕಿಂಗ್ ಕ್ವೀನ್ ಮತ್ತು ಹಾಂಗ್ ಅನ್ನ ಕರೀತಾನೆ. ಅವರಿಬ್ರು ಜೊತೆಗೆ ಕೂರಿಸ್ಕೊಂಡು ಮಾತಾಡ್ತಾನೆ. ಮಾತಾಡುವಾಗ ಮಕ್ಕಳು ಮಾಡೋ ಪ್ರೋಗ್ರಾಮ್ ಅನ್ನ ಮುಂದಕ್ಕೆ ಹಾಕಿದ್ವಲ್ಲ, ಈಗ ಅದನ್ನ ಮುಂದುವರ್ಸೋಣ ಅಂತ ಹೇಳ್ತಾನೆ. ಆಗ ಅವರಿಬ್ರಿಗೂ ಆಶ್ಚರ್ಯವಾಗುತ್ತೆ, ಇಂಥ ಟೈಮಲ್ಲಿ ಈ ರೀತಿಯ ಡಿಸಿಷನ್ ತಗೋತಿದ್ದಾರೆ ಅಂತೇಳಿ. ಆಗ ಕಿಂಗ್, ನಿನ್ನ ರೂಮ್ಗೆ ಮಕ್ಕಳು ಮಾಡೋ ಪ್ರೋಗ್ರಾಮ್ ಬರೋದು ಹಾಂಗ್ ಅಲ್ಲ, ಸಬ್ ಕಮಾಂಡರ್ ಅಂತೇಳಿ ಅಲ್ಲೊಂದು ದೊಡ್ಡ ಟ್ವಿಸ್ಟ್ ಕೊಡ್ತಾನೆ. ಇದನ್ನ ಕೇಳುತ್ತಲೇ ಹಾಂಗ್ ಮತ್ತು ಕ್ವೀನ್ ಶಾಕ್ ಆಗಿ ಹೋಗ್ತಾರೆ. ಅದಕ್ಕೆ ಕ್ವೀನ್ ಹೇಳ್ತಾಳೆ, ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ, ನಿಮ್ಗೇನಾದ್ರು ಬುದ್ಧಿ ನೆಟ್ಕಿದ್ದು ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಹಾಂಗ್, ಓ ಮೈ ಲಾರ್ಡ್, ಇದೆಲ್ಲ ಏನು, ಯಾಕೆ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಕಿಂಗ್ ಹಾಂಗ್ ನ ಕಣ್ಣನ್ನೇ ನೋಡ್ತಾ, ನಿಜಕ್ಕೂ ನಿನಗೆ ಗೊತ್ತಿಲ್ವಾ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಅಂತಾನೆ. ನನ್ನ ಮಾತೆ ಶಾಸನ, ಯಾರೇ ಆಗಿರ್ಲಿ ಆ ಮಾತನ್ನ ಪಾಲಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಕಿಂಗ್ ಇದನ್ನೆಲ್ಲವನ್ನು ಯಾಕೆ ಮಾಡ್ತಾ ಇದ್ದಾನೆ ಅಂತೇಳಿ ಹಾಂಗ್ಗೆ ಅರ್ಥವಾಗುತ್ತೆ. ಆದ್ರೆ ಏನು ಮಾತನಾಡದೆ ಸುಮ್ಮನಾಗಿ ಬಿಡ್ತಾನೆ. ಇದುವರೆಗೂ ರಾಜ ಹೇಳಿದ್ದೆಲ್ಲ ಆಜ್ಞೆ ಆಗಿರುತ್ತೆ, ಆದ್ರೆ ಈಗ ಅದು ಕ್ರೀಡೆ ಆಗಿರುತ್ತೆ. ವಾಟ್ ನೆಕ್ಸ್ಟ್ ಅಂತೇಳಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಫ್ರೆಂಡ್ಸ್, ಅಫ್ರೋಜನ್ ಫ್ಲವರ್ ಪಾರ್ಟ್ 2 ಮೂವಿ ಎಂಡ್ ಆಗುತ್ತೆ. ಮುಂದೆ ಅವರ ಮಧ್ಯೆ ನಡೆಯುವ ಸಂಘರ್ಷಣೆಗಳೇನು, ಪ್ರೀತಿ ಪ್ರಣಯಗಳೇನು ಅನ್ನೋದನ್ನ ಪಾರ್ಟ್ 3 ಯಲ್ಲಿ ನೋಡೋಣ. ಧನ್ಯವಾದಗಳು.